ಅಂತೇಳಿ ಇಷ್ಟು ಸಾಮಾನು ತಂದಿದ್ದೀವಿ. ಇದು ಒಂದಿದು ಮತ್ತು ಅದ್ರ ಜೊತೆಗೆ ಇದೆರಡು ರೂಮನ್ನು ತೊಳೆಯೋದಕ್ಕೆ ಸಾಬೂನು ಮತ್ತು ಇದು ಇದು ಫ್ಲಶ್ ವಾಶ್ ಅಂತೇಳಿ ಇದೆಲ್ಲ ಹಾಕಿ ರೂಮ್ ಕ್ಲೀನ್ ಮಾಡ್ತೀನಿ. ಜನ ಇದ್ದೀವಿ, ಬಟ್ ನಾನು ಸಾಯಂಕಾಲ ತೋರಿಸ್ತೀನಿ ಹೇಗಿರುತ್ತೆ ಅಂತ ರೂಮು ಕಿಚನ್ ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಒಂದು ಉದ್ದೇಶ ಹೊಂದಿದೆ. ಈ ಎಲ್ಲರ ಮನೆಗಳಲ್ಲೂ ಬೇಗ ಕೊಳೆಯಾಗೋ ಜಾಗ ಅಂತೇಳಿದ್ರೆ ಈ ವಾಷಿಂಗ್ ಬೇಸನ್ನು ಆಯಿತಾ. ಈ ಬೇಸನ್ನು ಎಷ್ಟು ಬೇಗ 2 ದಿವಸಕ್ಕೆಲ್ಲ ಕೊಳೆಯಾಗಿ ಹೋಗುತ್ತೆ. ಇದು ಹೆಚ್ಚು ಕಡಿಮೆ 1 ವರ್ಷದ ಕೊಳೆ ನಾನು ತೆಗಿತಿರೋದು. ಇನ್ನು ಸ್ವಲ್ಪ ಜನ ಆ ಕಡೆ ಕೆಲಸ ಮಾಡ್ತಿದ್ದಾರೆ. ಬಟ್ಟು ಏನು ಜಿಡ್ಡು ಅದು ಇದು ಅಂತೇಳಿ ಕಟ್ಕೊಳ್ಳೋದು ಕೊಳೆ ಆಗೋದು ತುಂಬ ಇದನ್ನು ತೆಗೆಯುವಾಗಂತೂ ಸಾಕಬೇಕಾಗಿ ಹಿಂಸೆ ಆಗೋಯಿತು ನನಗಂತೂ. ಬಟ್ ಆದರೂ 100% ಏನು ಕ್ಲೀನಾಗಿಲ್ಲ, ಒಂದು ಹಂತಕ್ಕೆ ಕ್ಲೀನಾಗಿದೆ. ಬಟ್ ಗೋಡೆ ಅಲ್ಲಿ ಇಲ್ಲಿ ಅಂತೇಳಿ ಸಾಂಬಾರು ಚೆಲ್ಲಿರೋದು, ಜ್ಯೂಸ್ದು, ಫಂಗಸ್ಸು, ಕ್ರಿಮಿ ಕೀಟಗಳು, ಹಾಂತೆ ಮೊಟ್ಟೆ ಇವೆಲ್ಲ ನೋಡೋಂಗಿತ್ತಿಲ್ಲ. ಹಲ್ಲಿಗಳು ಸತ್ತೋಗಿರೋದು, ಎಷ್ಟು ವರ್ಷದಿಂದ ಹಿಂಗೆ ಬಿಟ್ಟಿದ್ರೆ ಏನೋ ಗೊತ್ತಿಲ್ಲ. ಬಟ್ ನಾವು ಬಂದಮೇಲೆ ಕ್ಲೀನ್ ಮಾಡ್ಕೊಂಡು ಒಂದು ಒಳ್ಳೆ ಸೇಫಿಗೆ ತಂದು ಇವತ್ತು ಇಟ್ಟಿದ್ದೀನಿ, ನಾನು ನನ್ನ ಸ್ನೇಹಿತರು ಕೂಡಿ. ಓಕೆ, ಒಳಗಡೆ ತೋರಿಸ್ತೀನಿ, ನಂತರ ಸಾಯಂಕಾಲ ನಿಮ್ಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತೇಳಿ. ಇವತ್ತು ಬೆಳಿಗ್ಗೆ ಕ್ಲೀನ್ ಮಾಡಿದ್ದು ಕಿಚನ್ ರೂಮು, ನಮ್ಮ ರೂಮು ಪೂರಾ ಕಂಡೀಷನ್ ಹೇಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿ. ನೀವು ಎಷ್ಟು ಚೆನ್ನಾಗಿದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ತುಂಬ ಕಷ್ಟಪಟ್ಟು 3-4 ಜನ ಸೇರ್ಕೊಂಡು ಇಡೀ ಮನೇನ ಸ್ವಚ್ಛ ಮಾಡಿದ್ವಿ. ಇವತ್ತು ತುಂಬ ದಿವಸ ಟೈಮ್ ಸಿಕ್ತು, ಹಾಗಾಗಿ ರೂಮೆಲ್ಲ ಕ್ಲೀನ್ ಮಾಡಿ. ಇದು ನಮ್ಮ ಎಕ್ಸ್ಟ್ರಾ ರೂಮು, ಇಲ್ಲಿ ಬಾತ್ರೂಮ್ ಬರುತ್ತೆ. ಇದು ಮುಖ ತೊಳ್ಕೊಳ್ಳೋದಕ್ಕೆ ಬೇಸನ್ 2. ಇದು ನಾವು ಕುಡಿಯೋ ನೀರು, ನಮಗೆ ಹೀಗೆ ಬರೋದು. ಕುಡಿಯೋ ನೀರು ಆರ್ಡ್ರ್ ಕೊಟ್ಟು ಟ್ಯಾಂಕಿನ ತರಿಸ್ಕೋಬೇಕು. ಇದಾದ ನಂತರ ಇವತ್ತು ಹೊಸದಾಗಿ ಫ್ರೆಶ್ ಆಗಿ ನೋಡಿ, ಇಲ್ಲೊಬ್ರು ಇರ್ತಾರೆ ನಮ್ಮ ಸೀನಿಯರು, ಅಲ್ಲೊಬ್ರು ಇರ್ತಾರೆ, ಇಲ್ಲೊಬ್ರು ಇರ್ತಾರೆ. ಇದು ಹೊಸದು ಇವತ್ತು ಹಾಕಿದ್ದು ಆಯಿತಾ. ಇದು ಬಿಟ್ಟು ಕಿಚನ್, ಇದು ತುಂಬ ಹಳಸಿ ಎಷ್ಟೋ ವರ್ಷ ಆಗಿತ್ತು ಕ್ಲೀನ್ ಮಾಡ್ದಲೆ. ಇವತ್ತು ಗೋಡೆ ಎಲ್ಲ ತೊಳೆದು ಒರೆಸಿ ಇದು ಎಲ್ಲ ಕ್ಲೀನ್ ಮಾಡಿ ಹಾಕಿ. ಎಲ್ಲ ಲೀಕ್ ಆಗ್ತಿತ್ತು ಮೊದಲು, ಇದನ್ನು ಕ್ಲೀನಾಗಿದೆ. ಆಮೇಲೆ ನಾವು ಇದನ್ನು ಯೂಸ್ ಮಾಡಿ ಕ್ಲೀನ್ ಮಾಡಿದ್ದೀವಿ ಆಯಿತಾ. ಈ ಕ್ರೀಮನ್ನು ಸೂಪರ್ ಕ್ಲೀನರು ಅಂತ, ಇದನ್ನು ಯೂಸ್ ಮಾಡಿ ಕ್ಲೀನ್ ಮಾಡಿ ಒಂದು ಹಂತಕ್ಕೆ ಹೊಸದಾಗಿದೆ ಆಯಿತಾ. ತುಂಬ ಫ್ರೆಶ್ ಮಾಡಲಿದೆ. ವಾಷಿಂಗ್ ಮಿಷಿನ್ ಸ್ವಲ್ಪ ಕೊಳೆ ಆಗಿದೆ ನೋಡಿ. ಇದೆಲ್ಲ ಎಷ್ಟು ಖರಾಬಾಗಿತ್ತು ಅಂದರೆ ಮನಸ್ಸು ನೋಡೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟಾಗಿತ್ತು. ಮತ್ತು ಇದು ಡ್ಯಾಮೇಜ್ ಇತ್ತು, ಇದನ್ನು ಕೂಡ ಕ್ಲೀನ್ ಮಾಡಿ ಬಂದ್ ಮಾಡಿ ಇದನ್ನು ಹೊಸದಾಕಿದ್ದೀವಿ. ಎಲ್ಲ ತುಂಬ ಫ್ರೆಶ್ ಕಂಡೀಷನಲ್ಲಿದೆ ಇವತ್ತು. ನೀವು ಹಿಂದಿನ ವೀಡಿಯೋಗಳಲ್ಲಿ ನೋಡಿರ್ತೀರ, ಇಲ್ಲಿ ಎಷ್ಟು ಕಸ ಕೊಳೆ ಎಲ್ಲ ಇತ್ತು ಅಂಥೇಳಿ. ಅದೆಲ್ಲ ಹೋಗಿ ಇಲ್ಲಿ ಅವು ಸಾಮಾನುಗಳೆಲ್ಲ ಹಾಕಿದ್ದು, ಹಿಂದಿನವ್ರು ಹಾಕಿದ್ರು. ನಾವು ಬಂದಮೇಲೆ ಕ್ಲೀನ್ ಮಾಡೋಕ್ಕಾಗಿರ್ತಿಲ್ಲ. ಇವತ್ತು ಕ್ಲೀನ್ ಮಾಡಿ ಫ್ರೆಶ್ ಆಗಿ ಇಟ್ಟಿದ್ದೀವಿ. ಇವತ್ತು ಒಂಥರ ಸ್ಮೆಲ್ಲು ಅಷ್ಟು ಚೆನ್ನಾಗಿದೆ, ಹೊಸ ಮನೆಗೆ ಬಂದ ಒಂಥರ ಫೀಲಿಂಗ್ ಆಗ್ತಾಯಿದೆ ಇವತ್ತು. ಇಲ್ಲೊಬ್ಬರಿದ್ದರು, ಅವರು ಊರಿಗೆ ಹೋಗಿದ್ದಾರೆ ಆಯಿತಾ. ಇಲ್ಲೊಬ್ಬರು ಶೇರ್ ಮಾಡ್ತಾರೆ, ಇವರು ಊರಿಗೆ ಹೊರಟಿದ್ದಾರೆ. ಇವತ್ತು ನೈಟ್ ಹೋಗ್ತಾರೆ ಸೂಟ್ಕೇಸೆಲ್ಲ ಇಟ್ಕೊಂಡು. ಇದು ಖಾಲಿಯಾಗಿದೆ, ಇಲ್ಲಿಗೆ ನಾಳೆ ನಾಡೊಬ್ಬರು ಬರ್ಬೋದು. ಇದು ನಮ್ಮ ರೂಮಿನ ಫುಲ್ ವಿಡಿಯೋ. ಹೇಗಿತ್ತು ಅಂತ ನಮ್ಮನ್ನು ಕಮೆಂಟ್ ಮಾಡಿ ಆಯಿತಾ. ಚೆನ್ನಾಗಿದ್ರು ಹೇಳಿ, ಚೆನ್ನಾಗಿಲ್ಲ ಅಂತಂದ್ರೆ ಹೇಳಿ, ಅದೊಂದು ಕಮೆಂಟ್ ಮಾಡಿ, ನಂಗೆ ಗೊತ್ತಾಗುತ್ತೆ. ಬಟ್ ಇದಿಷ್ಟು ನಮ್ಮ ರೂಮಿನ ವಿಡಿಯೋ. ಹೇಗಂತು ಅಂತ ಹೇಳಿ ನಮಗೆ ತಿಳಿಸಿ, ಕಮೆಂಟ್ ಮಾಡಿ. ಓಕೆ.